ಪದ್ದು ರೆಡಿನಾ ಹೋಗೋದ ದೇವಸ್ಥಾನಕ್ಕೆ? ಹ್ಞೂ ಅತ್ತೆ ಬರ್ರಿ. ಇನ್ನೇನು ಹೋಗ್ಬಿಟ್ಟು ಹಂಗೇನಿಯ ಎತ್ಕೊಂಡ್ರತ್ತೆ ದುಡ್ಡ? ಅಯ್ಯೋ ನನ್ ಮರವಾಗಿಷ್ಟು ಒಯ್ತಿರದೆ ದುಡ್ಡು ಕೊಡಕ್ಕೆ ಆ ದುಡ್ಡನ್ನೇನಿಯ ಮರ್ತೋಗಿವ್ ನೀನ್ ನೋಡು. ಇರು ತಗ ಇದನ್ನ ಕೈಲಿ ಇರು 50,000 ರೂಪಾಯಿ ಎತ್ಕೊಂಡ್ಬಿಟ್ಟು ಬರ್ತೀನಿ. ಹಾ ನಮ್ಮ ಅತ್ತೆ ಬತ್ತ 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 ವಯಸ್ಸಾಯ್ತಾ ಆಯ್ತಾ ಆಯ್ತಾ ಮರವು ಶಾನೆ ಆಯ್ತಾಯ್ತು. ನಿಜವಾಗ್ಲು ಈಗ ದೇವಸ್ಥಾನದ ಹೆಸರು ಹೇಳ್ಕೊಂಡು ಒಂದು 50 ಓಟನ ಅದು ನಾವೇನು ಓಟ್ಗೋಸ್ಕರ ಅಂತ ಏನು ಕೊಡ್ತಿಲ್ಲ. ಮೊದ್ಲಿಂದನೂ ನಮ್ಮ ಅತ್ತೆ ಮಾಮ ಅನ್ಕೊಂಡಿದ್ರು ತಾನೆ, ಅದಕ್ಕೇನೇ ಕೊಡ್ತಿರೋದು. ಓಟ್ಗೋಸ್ಕರ ದೇವ್ರನ್ನೆಲ್ಲ ಬಳಸ್ಕೊತೀವಿ ಅಂತ ಯಾರು ಅನ್ಕೋಬೇಡ್ರ ಆಮೇಕಿಂದ. ನಮ್ಮ ಅತ್ತೆ ಬೇಗ ದುಡ್ಡು ಎತ್ಕೊಂಡ್ಬಿಟ್ಟು ಬರ್ಲಿ. ಸರಿ ಬಾರೆ ಪದಿ ಹೋಗನ್ ಸರ್ನ. ಹಾ ಭದ್ರಮ್ಮ ಅವ್ರೆ ಹೇಳಿ ಭದ್ರಮ್ಮ ಅವ್ರೆ. ಏನತ್ತೆ ಈವಮ್ಮನು ಬಂದ್ಬಿಟ್ಟವಳೆ ಏನಕ್ಕೂನುವೆ? ನಮ್ಗೆ ಯಾಕಮ್ಮಿ ಸುಮ್ಕೇನೆ ಜಗಳ ಕಿತ್ತಾಟ ಎಲ್ಲನೂ ಏನಕ್ಕೆ ಬಂದವಳು ಬೊತ್ತಾಳೆ ಒಯ್ತಾಳೆ ಬಿಡು. ಏನಕ್ಕನ ಬಂದು ಏನಕ್ಕನ ಹೋಗ್ಕೊಂಡ್ಲಿ. ಸರಿ ಅತ್ತೆ. ನೋಡಿ ಪುರೋಹಿತ್ರವ್ರೆ, ನೀವು ಪಂಚಾಯತಿನಾಗೆ ಪಂಚಾಯತಿನಾಗ ನೀವೆಲ್ಲ ಹೇಳಿದ್ರಲ್ಲ ದೇವಸ್ಥಾನನ ಅಭಿವೃದ್ಧಿ ಮಾಡಬೇಕು, ದೇವಸ್ಥಾನದ ಕಟ್ಟಡಗಳನ್ನೆಲ್ಲ ಕಟ್ಟಿಸ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ತುಂಬ ನೆನೆಯ ಹೇಳಿದ್ರಿ. ಅದು ನನಗೂ ಗೆಪ್ತಿಗೆ ಬಂತು. ಪಂಚಾಯತಿನಾಗ ಪ್ರತಿ ಕಿತ್ತನೂ ಇಷ್ಟು ಕಲೆಕ್ಷನ್ ಆಯಿತು ಅಂತ ನೀವು ಹೇಳ್ತಾನೆ ಇರ್ತೀರ ನಮ್ಮ ಜನರಿಗೆಲ್ಲನೂ ಇಷ್ಟು ಕಲೆಕ್ಷನ್ ಆಯಿತು ಅಂತ. ಪಾಪ ನಿಮ್ಮದು ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ ನಿಮ್ಮ ಬಾಧೆನೂ. ಪಾಪ ದೇವಸ್ಥಾನ ಉದ್ಧಾರ ಆಗಬೇಕು ಅಂತ ಹೇಳ್ಬಿಟ್ಟು ನೀವೇನು ಒಸಿ ಒದ್ದಾಡ್ತಾ ಇದ್ದೀರಾ? ನೀವು ಎಷ್ಟೆಲ್ಲ ಒದ್ದಾಡ್ಬಿಟ್ಟು ಎಷ್ಟೆಲ್ಲ ಮಾಡ್ತಾ ಇದ್ದೀರಾ ಹೇಳಿ? ಅದಕ್ಕೇನಿಯ ನನ್ನ ಕಡೆಯಿಂದ ಒಂದು ಚಿಕ್ಕದಾದರೂ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ತಗೊಳ್ಳಿ, ದೇವಸ್ಥಾನದ್ದು ಚಾವಣಿಗೆ ಅಂತ ಹೇಳ್ಬಿಟ್ಟು ನಾನು 50,000 ಕೊಡ್ತಾ ಇದ್ದೀನಿ. ಅತ್ತೆ ಇದೇನತ್ತೆ, ಇದು ಹೆಂಗ್ ಸಾಧ್ಯ? ನಾವು ದುಡ್ಡು ಕೊಡೋಕ್ಕೆ ಅಂತ ಬಂದಿದ್ದು ತಾನೇ, ನಾವು ದುಡ್ಡು ಕೊಡೋಕ್ಕೆ ಅಂತ ಬಂದು ಇದೇನತ್ತೆ ಇದು? ಇವರು ಸೇಮು ಚಾವಣಿಗೆ ಅಂತ ನನಗೆ ಕಾಸು ಕೊಡ್ತಾವ್ರಲ್ಲ, ಇದೆಲ್ಲ ಹೆಂಗ್ ಸಾಧ್ಯ ಅತ್ತೆ? ಇದೆಲ್ಲನೂ ನನಗೂ ಅದೇ ಗೊತ್ತಾಯ್ತಿಲ್ಲ. ಇವಳು ಮನ್ಸಾಗ ಅದೇ ಇತ್ತ, ನಾವು ಅನ್ಕೊಂಡಿರೋ ಟೈಮ್ಗೆ ಏನೇ ಬಂದ್ಬಿಟ್ಟು ಕೊಡ್ತಾವಳಲ್ಲ ಇವಳಂತೂ ಅದೆಲ್ಲ ಹೆಂಗ್ ಸಾಧ್ಯ ಕಣ್ಪದ್ದಿ? ಅತ್ತೆ ದೇವ್ರಣೆಗೂ ನಂಗೂ ಅರ್ಥ ಆಯ್ತಿಲ್ಲ. ಏನು ನಡೀತೈತೆ ಏನು ಅಂತನೂ. ಅಲ್ಲ ನಾವು ಅನ್ಕೊಂಡ್ರದನ್ನ ಇವ್ರು ಹೆಂಗ್ ಮಾಡಕ್ ಸಾಧ್ಯ? ನಾವು ತಾನೇ ಪ್ಲಾನ್ ಮಾಡಿದ್ದು, ಇವಳು ಹೆಂಗೆ? ಭದ್ರಮ್ಮರೆ ನಿಮ್ಮಿಂದ ಭಾಳ ಅಂದರೆ ಭಾಳ ಉಪಕಾರ ಆಯಿತು ನಮಗಂತೂ. ನಿಜವಾಗ್ಲೂ ಈ 50,000 ರೂಪಾಯಿ ದೇವಸ್ಥಾನದ ಅಭಿವೃದ್ಧಿಗೆ ಭಾಳ ಉಪಯೋಗಕ್ಕೆ ಬರ್ತದೆ. ನಿಜವಾಗ್ಲೂ ನಿಮ್ಮಂಥ ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ನೋಡಿ. ಅದು ಚಾವಣಿಗೆ ಅಂತ ಹೇಳ್ಬಿಟ್ಟು ನೀವೇನು 50,000 ರೂಪಾಯಿ ಕೊಡ್ತಾ ಇದ್ದೀರಲ್ಲ, ಆ ದೇವರು ನಿಮಗೆ ಒಳ್ಳೇದು ಮಾಡಲಿ. ಈ ಕಿತ್ತ ಪಂಚಾಯತಿನಾಗೆ ನಾನು ಹೇಳ್ತೀನಿ, ಹಿಂಗೆ ಚಾವಣಿಗೆ ಅಂತ ಹೇಳ್ಬಿಟ್ಟು ಸಹಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ಹೇಳ್ಬೇಕು ನಿಮ್ಮ ಬಗ್ಗೆ. ನಿಮಗೆ ಆ ದೇವರು ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಬಿಟ್ಟು 100 ಕಾಲ ನಿಮ್ಮನ್ನು ಸುಖವಾಗಿಟ್ಟಿರಲಿ. ಪರವಾಗಿಲ್ಲ ಪುರೋಹಿತ್ರೆ, ನಾನು ಯಾರೋ ಬಿಲ್ಡಪ್ಗಾಗಲಿ ಇಲ್ಲ ಏನೋ ಒಂದು ಇಸ್ಯಕ್ಕಾಗಲಿ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ದೇವಸ್ಥಾನದ ಉದ್ಧಾರ ಆಗಬೇಕು. ನನ್ನ ಜನರು ಬಂದ್ಬಿಟ್ಟು ಇಲ್ಲೆಲ್ಲನೂ ಖುಷಿಯಾಗಿ ಬಂದು ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಹಬ್ಬಗಳೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗಬೇಕು. ಅದೇನಿಯ ನನ್ನ ಆಸೆ. ಖಂಡಿತ ನಿಮ್ಮ ಒಳ್ಳೆ ಮನ್ಸಿಗೇನಿಯ ಆ ದೇವರು 15 ವರ್ಷ ನಿಮ್ಮನ್ನ ಪಂಚಾಯತಿ ಎಲೆಕ್ಷನ್ನಾಗ ಗೆದ್ಸಿರೋದು. ನೀವು ಬೇರೆ ಯಾವ ವಿಷಯದಾಗ ಏನಾರಾಗಲಿ ದೇವರು ವಿಷಯದಾಗ ದೇವ್ರು ಕರೆದಾಗಂತೂ ಕೊಟ್ರಲ್ಲ, ನಮ್ಗೆ ಅದೇನಿಯ ಭಾಳ ಖುಷಿ ಆಗ್ತೈತೆ ನಿಮ್ಮಿಂದ ಅಂತೂ. ನಾನು ತುಂಬ ಪ್ರತಿ ಪಂಚಾಯತಿನಾಗೂ ಹೇಳ್ತಿದ್ದೆ, ಇನ್ನೂ ಅಭಿವೃದ್ಧಿ ಮಾಡೋದು ಶಾನೆ ಐತೆ, ದಾನಿಗಳು ಕೈಲಾದಷ್ಟು ದಾನನ ಮಾಡ್ರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಗಂಟ ಯಾರೂ ದಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಆದರೆ ನೀವು ಬಂದಿದ್ದೀರಲ್ಲ, ನಿಮ್ಮ ಒಳ್ಳೆ ಮನಸ್ಸಿಗೆ ಮೆಚ್ಕೋಬೇಕು ಅಷ್ಟೇನೆ. ಅಯ್ಯೋ ನಮ್ಮಮ್ಮ ಇವತ್ತಿಂದ ಅಲ್ಲ ಅವತ್ತಿಂದನೂ ಕೊಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರು, ಕಾಲನೇ ಕೂಡ ಬರಲಿಲ್ಲ. ಅದಕ್ಕೆ ಇವಾಗ ಸುಮ್ಕೆ ಏನಿಯಾ ಕೊಟ್ಬಿಟ್ಟು ಬರೋಣ ಬಾ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಹಿಂಗೆ ಕರ್ಕೊಂಬಿಟ್ಟು ಬಂದ್ಬಿಟ್ರು. ಅತ್ತೆ ಯಾಕೋ ಇದೆಲ್ಲ ಕಾಪಿ ಪೇಸ್ಟ್ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ನಿಜವಾಗ್ಲೂ ಕಾಪಿ ಪೇಸ್ಟೇನೇನಿಯ ನಾವು ಮಾಡಬೇಕು ಅನ್ಕೊಂಡಿರೋದು ನೆನೆಯ ಇವ್ರು ಮಾಡ್ತಾವ್ರೆ ಅಂದರೆ ನಾನು ಏನೇನು ಡೈಲಾಗ್ ಹೇಳ್ಬೇಕು ಅಂದ್ಕೊಂಡಿದ್ನೋ ಅದೆಲ್ಲ ಡೈಲಾಗು ಇವ್ರು ಹೇಳ್ತಾವ್ರೆ ಅಂದರೆ ಇದ್ರಾಗ ಏನೋ ಮಿಸ್ ಹೊಡಿತಾಯ್ತು ನನಗಂತೂ. ಏನು ಮಿಸ್ ಹೊಡಿತೈತೆ? ಅವ್ರಿಗೂ ಕೊಡಬೇಕು ಅಂತ ಮನಸ್ಸಾಗಿತ್ತೇನೋ, ಯಾರಿಗೆ ಗೊತ್ತು? ಏನೂ ಇಲ್ಲ ಅತ್ತೆ, ಅವರು ಕೊಡಬೇಕು ಅಂತ ಮನಸ್ಸಾಗಿದ್ದಿದ್ರೆ ನಾವು ಬರೋ ದಿನನೇನಿಯ ನಮಗೆ 5 ನಿಮಿಷ ಮುಂಚೆ ಬಂದ್ಬಿಟ್ಟು ಯಾಕೆ ಕೊಡ್ತಾಯಿದ್ರು? ನೀವು ಯೋಚನೆ ಮಾಡಿ. ಸರಿ ಪುರೋಹಿತ್ರೆ, ನಾವಿನ್ ಬರ್ತೀವಿ. ನಾವು ದಾನ ಕೊಟ್ಟಿದ್ದು ನೋಡಾದ್ರೂ ಬೇರೆಯವರು ದಾನ ಕೊಡಕ್ಕೆ ಶುರು ಮಾಡ್ಕೊಂತಾರೆ. ಇದೇನಿಯ ನಮಗೆ ಬೇಕಾಗಿರೋದು, ನಮ್ಮನ್ನು ನೋಡಿ ಕಲಿಬೇಕು ಜನ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ ಅಷ್ಟೇ ಏನಿಯ. ಪಂಚಾಯತಿನಾಗ ನೀವು ಹೇಳಿ ಪರವಾಗಿಲ್ಲ ಸರಿನಾ, ಹಿಂಗೆಲ್ಲ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರು ಅಂತ. ಆದರೆ ನಮ್ಮ ಹೆಸರು ಬೆಳೆಸ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ನಾನು ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 4 ಜನ ನಮ್ಮನ್ನು ನೋಡ್ಬಿಟ್ಟು ಅವ್ರು ಕೊಟ್ಟವ್ರಲ್ಲ ನಾವು ಕೊಡೋಣ ಅಂತ ಅನ್ಕೊಂಡು ಕೊಡ್ತಾರೇನೋ ಅಂತ ಅಷ್ಟೇ. ಸರಿ ಕಣಮ್ಮ ಆಯಿತು. ನೀನು ಹೆಂಗೆ ಹೇಳ್ತಿರೋ, ನೀವು ಹೆಂಗೆ ಹೇಳ್ತಿರೋ ಹಂಗಂಗೆ ನೆನೆಯ. ಸರಿ ಆಯಿತು, ನೀವು ಹೇಳ್ದಂಗೆ ನೆನೆಯ ಆಗಲಿ ಬಿಡಮ್ಮ. ನಾನು ಖಂಡಿತವಾಗ್ಲೂ ಪಂಚಾಯತಿನಾಗೆ ಹೇಳ್ತೀನಿ, 4 ಜನ ನಿಮ್ಮಿಂದ ಸ್ಫೂರ್ತಿ ತಗೊಂಡು ಕಾಸು ಕೊಡ್ತಾರಲ್ಲ ಸಾಕು, ಆದಷ್ಟು ಬೇಗ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡಿಬಿಡೋಣ. ಸರಿ ಆಯಿತು ಪುರೋಹಿತ್ರೆ, ನಾವಿನ್ನು ಬರ್ತೀವಿ. ದೇವರು ಒಳ್ಳೇದು ಮಾಡಲಿ. ಮಗಳೇ ಬಾರೆ ಹೋಗೋಣ. ಜಯಕ್ಕವ್ರೆ ಬನ್ನಿ ಪೂಜೆಗೆ ಬಂದ್ರಾ? ಇಲ್ಲ ಪುರೋಹಿತ್ರೆ,
ಪೂಜೆ ಜೊತೆಗೆ ಹಂಗೆ ಏನಿಯ ನಾವು ಅನ್ನದಾನಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟೋಗೋಣ ಅಂತ ಬಂದಿದ್ದೀವಿ. ಈಗಿತ ಹೆಂಗನ್ವೆ ನೀವು ಜಾತ್ರೆ ಎಲ್ಲನೂ ಮಾಡ್ತಾ ಇದ್ರಲ್ಲ, ಅದಕ್ಕೆ ಏನಿಯ ಇದಕ್ಕೆ ಈ ಜಾತ್ರೆಗೆ ಅನ್ನದಾನಕ್ಕೆ ಅಂತ ಹೇಳ್ಬಿಟ್ಟು 50,000 ರೂಪಾಯಿ ಕೊಡಬೇಕು ಅಂತ ನಮ್ಮ ಅತ್ತೆ ಅರ್ಕೆ ಹೊತ್ಕೊಂಡಿದ್ರು. ಎಲ್ಲ ಮನೆನಾಗ ಒಳ್ಳೇದಾದ್ರೆ 50,000 ರೂಪಾಯಿನ ಅನ್ನದಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಿತ ಅನ್ನದಾನಕ್ಕೆಲ್ಲನೂ ನಾವೇ ಏನಿಯ ಕೊಡ್ತೀವಿ. ಈಗ ನಾವು ಸದ್ಯಕ್ಕೆ 50,000 ರೂಪಾಯಿ ಕೊಡ್ತಾ ಇದ್ದೀವಿ. ಮುಂದೆ ಏನಾನ ಅನ್ನದಾನಕ್ಕೆ ಇನ್ನೊಂಚೂರು ಏನಾನ ಜಾಸ್ತಿ ಖರ್ಚು ಬಿತ್ತು ಅಂದ್ರೆ ದಯವಿಟ್ಟು ಕೇಳಿ ಪುರೋಹಿತರೆ, ನಾವೇ ಏನಿಯ ಕೊಡ್ತೀವಿ. ಓ ಜಯಕವ್ರೆ, ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದು ಇಲ್ಲ ಅಂತ ನಿಮ್ಗೂ ಗೊತ್ತಿರಬೇಕಲ್ವಾ. ಅನ್ನದಾನ ನೆನೆಯ ಶ್ರೇಷ್ಠ ದಾನ. ಅನ್ನದಾನ ಅನ್ನೋದು ತುಂಬ ಪ್ರಧಾನವಾದ ದಾನಗಳಲ್ಲಿ ಒಂದು. ನೀವು ಬಹಳ ಒಳ್ಳೆ ಕೆಲಸ ಏನಿಯ ಮಾಡ್ತಾ ಇದ್ದೀರಾ. ನಾನು ಈ ಸಲ ಅನ್ನದಾನಕ್ಕೆ ಉಂಡಿ ದುಡ್ಡು ಏನಿಯ ಎತ್ತನ ಅಂತ ಅನ್ಕೊಂಡಿದ್ದೆ, ಆದರೆ ಅನ್ನದಾನಕ್ಕೆ ನೀವು ಕೊಡ್ತಿರೋದು ನಂಗೆ ಬಹಳ ಖುಷಿ ಆಗ್ತಾ ಐತೆ. ನಮ್ಮ ಅತ್ತೆ ತುಂಬ ದಿನದಿಂದನೇ ಅನ್ಕೊಂಡಿದ್ರು ಕೊಡಬೇಕು ಅಂತ ಹೇಳ್ಬಿಟ್ಟು, ಆ ದೇವಸ್ಥಾನದ ಅಭಿವೃದ್ಧಿಗೆ ಅಂತಾನೆ ಅನ್ಕೊಂಡಿದ್ರು. ಆದರೆ ಈಗ ಜಾತ್ರೆ ಬೇರೆ ಹತ್ರಕ್ಕೆ ಬಂತಲ್ಲ, ಅದಕ್ಕೇನಿಯ ಈಗ ಅನ್ನದಾನ ಕೊಡೋಣ, ಮುಂದೆ ಒಂದ್ಸಲ ಯಾವಾಗಾದ್ರೂ ದೇವಸ್ಥಾನದ ಅಭಿವೃದ್ಧಿಗೂ ಕೊಡೋಣ ಅಂತ ಅನ್ಕೊಂಡಿದೀವಿ. ಈಗ ಸ್ವಲ್ಪ ಹೆಂಗಿದ್ರು ಟೇಮ್ ಇನ್ನೇನು ಐತಲ್ಲ ಅಭಿವೃದ್ಧಿಗೆ. ಹೌದು ಕಣಮ್ಮ, ಇನ್ನೇನು ಐತೆ. ಜಯಕವ್ರೆ, ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಿಜವಾಗ್ಲೂ. ಇನ್ನ ದೇವಸ್ಥಾನದ ಅಭಿವೃದ್ಧಿಗೆ ಇನ್ನೂ 1 ವರ್ಷ ಟೈಮ್ ಐತೆ. ನೀವು ಸದ್ಯಕ್ಕೆ ಈಗ ಜಾತ್ರೆ ಬರ್ತಾ ಇರೋದು ಇನ್ನೇನೊಂದು 15-20 ದಿನ ಐತೆ. ನೀವೀಗ ಕಾಸು ಕೊಡ್ತಿರೋದು ನಂಗೆ ಭಾಳ ಖುಷಿ ಆಗ್ತಾ ಐತೆ. ನಿಮ್ಮ ದುಡ್ಡೆಲ್ಲನೂ 1 ರೂಪಾಯಿ ನಾನು ವ್ಯರ್ಥ ಮಾಡಿದಂಗೆ ಎಲ್ಲನೂ ಅಕ್ಷರ ದಾಸೋಹಕ್ಕೆ ನಾನು ಬಳಸ್ಕೊತೀನಿ. ತಗೊಳ್ಳಿ ಪುರೋಹಿತ್ರೆ, ಬಳಸ್ಕೊಳ್ಳಿ. ಎಲ್ಲ ಒಳ್ಳೇದಾಗ್ಬಿಟ್ರೆ ನಮ್ಗೆ ಅಷ್ಟೇ ಏನಿಯೇ ಸಾಕು. ನಮ್ಮೂರು ಜನ ಬೇರೆ ಊರು ಜನ ಎಲ್ಲರೂ ಬಂದ್ಬಿಟ್ಟು ಹೊಟ್ಟೆ ತುಂಬ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಅದಕ್ಕಿನ್ನೊಂದು ಇನ್ನೇನು ಬೇಕು ಹೇಳಿ ನಮಗೆ. ಅನ್ನದಾನ ಏನಿಯ ಮಾಡಬೇಕು ಅಂತ ತುಂಬ ಅನ್ಕೊಂಡಿದ್ದೆ, ಅದಕ್ಕೆ ಅದನ್ನೇನಿಯ ಮಾಡ್ತಾ ಇದ್ದೀನಿ. ಸರಿ ಕಣಮ್ಮ, ಆಯಿತು. ಬರೀ ಪೂಜೆಗೆ ಅಂತ ಬಂದಿರಲ್ಲ, ಬನ್ನಿ ಬನ್ನಿ. ಸರಿ ಪುರೋಹಿತ್ರೆ, ಖುದ್ದು ಛಾವಣಿಗೆ ಅಂತ ಹೇಳ್ತಾ ಇದ್ದೆ. ಇವಾಗ ಯಾಕೆ ಛಾವಣಿಗೆಲ್ಲ ಅನ್ನದಾನಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ರಿ ಅಂತ ಹೇಳಿದ್ದು? ಅತ್ತೆ, ಛಾವಣಿಗೆ ಕೊಡೋದು ಇನ್ನೂ ಲೇಟು. ಅಂದರೆ ವರ್ಷದ ತನಕ ಇನ್ನೊಂದು ದೇವಸ್ಥಾನನ ಕಟ್ತಾನೇ ಇರ್ತಾರೆ. ಈಗ ಸದ್ಯಕ್ಕೆ ಎಲೆಕ್ಷನ್ಗೆ ಹತ್ರ ಇಟ್ಕೊಂಡು ನಡೆಸ್ತಿರೋದು ಜಾತ್ರೆಯ. ಈ ಜಾತ್ರೆಗೆ ಪ್ರತಿಯೊಬ್ಬರಿಗೂ ಅನ್ನ ಹಾಕ್ಸಿರೋದು ಈ ಜಯಕ್ಕನೇನಿ ಅಂತ ಗೊತ್ತಾಗ್ಬಿಟ್ರೆ ಅನ್ನ ತಿನ್ನೋರೆಲ್ಲನೂ ದೇವ್ರು ಪ್ರಸಾದ ಕೊಟ್ಟರು ಅಂತ ಹೇಳ್ಬಿಟ್ಟು ಅವ್ರೂ ನಿಮ್ಗೆ ಓಟ್ ಹಾಕ್ತಾರೆ ಅಂತ ನಂಗೆ ಅನ್ನಿಸ್ತು. ಅದಕ್ಕೇನೇನಿಯ ಅಂದರೆ ಬಿಡಿಯತ್ತೆ, ಬರೀ ಓಟ್ಗೋಸ್ಕರ ನಾವು ಇಂಥ ಕೆಲಸ ಎಲ್ಲನೂ ಮಾಡ್ತಾ ಇಲ್ಲ. ಅನ್ನದಾನ ಮಹಾದಾನ ಅಲ್ವಾ, ಯಾವತ್ತಿದ್ರೂ ಆ ದೇವ್ರಿಗೆ ತೃಪ್ತಿ ಕೊಡೋದು ಅನ್ನದಾನನೇನಿಯ. ಅದಕ್ಕೇನೆ ಅನ್ನದಾನ ಅಂತ ಹೇಳಿದ್ದು. ಅದ್ರಾಗ ಸ್ವಲ್ಪ ಸ್ವಾರ್ಥ ಇದ್ರೂ ಜಾಸ್ತಿ ದಾನನೇನಿ ಐತಲ್ಲ, ಸಾಕು ಬನ್ನಿ. ಸರಿ ಕಣಮ್ಮ, ಆಯ್ತು. ಹಾಯ್ ಪದ್ದು ಡಾರ್ಲಿಂಗ್, ಏನ್ ಮಾಡ್ತಾ ಇದೀಯಾ? ಏನು ಇಲ್ಲ ಮಿತ್ರ, ಸುಮ್ಕೇನಿಯ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ದೇವಸ್ಥಾನಕ್ಕೆ ನಾವು ಚಾವಣಿಗೆ ದುಡ್ಡು ಕೊಡಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತೀವಿ ಅಂತ ಅನ್ಕೊಂಡಿದ್ದು ನಾವು. ದೇವಸ್ಥಾನ ಚಾವಣಿಗೆ ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡಿದ್ದು ನಾವು. ಆದ್ರೆ ನಮ್ಗಿನ್ನ ಮುಂಚೆ ಹೋಗ್ಬಿಟ್ಟು ಆ ಕಿತ್ತೋಗಿರೋ ಭದ್ರಮ್ಮ ಕೊಟ್ಬಿಡ್ಲಿಲ್ಲ. ಅದು ಹೆಂಗ್ ಸಾಧ್ಯ ಅಂತ ಹೇಳ್ಬಿಟ್ಟು ನನಗೇನೇ ಅರ್ಥ ಆಯ್ತಿಲ್ವಲ್ಲ. ಅದು ಹೆಂಗ್ ಸಾಧ್ಯ ಎಲ್ಲನೂ? ಅದು ಹೆಂಗೆ ನಮ್ಗಿನ್ನ ಮುಂಚೆನೇ ಹೋಗ್ಬಿಟ್ಟು ಅದು ಹೆಂಗೆ ಕೊಟ್ಬಿಟ್ಲೋ ಅಮ್ಮ ಅಂತ ನಂಗೆ ಈಗಲೂ ಅರ್ಥ ಆಯ್ತಿಲ್ಲ. ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ, ಇದೇನಾರ ಕೋ ಇನ್ಸಿಡೆನ್ಸಾ ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ನಮ್ಮ ಪ್ಲಾನ್ ತಿಳ್ಕೊಂಡು ಏನಾರ ಹೋಗ್ಬಿಟ್ಟು ಏನಾರ ಈ ಥರ ಮಾಡಿದ್ಲ ಅಂತ. ಪದ್ದು, ನಿಂಗೆ ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಸುಳ್ಳು ತಗೊಂಡು ನಾ ಏನ್ ಮಾಡ್ಲಿ, ನಿಜನೇ ನೀ ಹೇಳು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನಿನ್ನ ವಾರ್ಗಿತ್ತಿ ಪ್ರೇಮಿ ಅವಳಲ್ಲ, ಆ ಪ್ರೇಮಿ ಹೋಗ್ಬಿಟ್ಟು ಭದ್ರಮ್ಮನ ಜೊತೆ ಡೀಲ್ ಮಾಡ್ಕೊಂಡವಳೆ. ಡೀಲ ಏನಂತ? ಪದ್ದಿ ಏನೇನ್ ಪಿಲಾನ್ ಮಾಡ್ತಾಳೋ ಆ ಪ್ರತಿ ಪಿಲಾನ್ವೇ ಬಂದ್ಬಿಟ್ಟು ನಾನು ನಿಮ್ಗೆ ವರದಿ ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ಕೊಂಡವಳೆ. ಅದಕ್ಕೆ ನೀನೇನೇನು ಮಾತಾಡಿದ್ಯೋ ಅದು ಪ್ರತಿಯೊಂದು ಕೇಳಿಸ್ಕೊಂಡು ಹೋಗ್ಬಿಟ್ಟು ಎಲ್ಲ ಭದ್ರಮ್ಮಂಗೆ ಹೇಳಿ ಆ ಭದ್ರಮ್ಮ ನಿಮ್ಗಿನ್ನ ಮುಂಚೆನೇ ಆ ದೇವಸ್ಥಾನಕ್ಕೆ ದುಡ್ಡು ಕೊಡಕ್ಕೆ ಬಂದಿದ್ದು. ಏನ್ ಹೇಳ್ತಾ ಇದೀಯ ಮಿತ್ರ ನೀನು? ಈ ಕಿತ್ತೋಗಿರೋಳು ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಹೋಗಿ ಭದ್ರಮ್ಮಂಗೆ ಸಪೋರ್ಟ್ ಮಾಡ್ತಾವಳ? ಅವಳೇನು ಪುಕ್ಸಟ್ಟೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವಳು ಸಪೋರ್ಟ್ ಮಾಡ್ತಿರೋದು ಏನು ಕೇಳು, ಅವಳು ಸಪೋರ್ಟ್ ಮಾಡ್ತಿರೋದು ಕಾಸುಗೋಸ್ಕರ ಸಪೋರ್ಟ್ ಮಾಡ್ತಾ ಇರೋದು, ಗೊತ್ತಾಯ್ತಾ? ಒಂದು ಮ್ಯಾಟ್ರ್ ಹೇಳಿದ್ರೆ 50,000ನಂತೆ. ಅದಕ್ಕೇನಿಯ ಒಂದೊಂದೇ ಮ್ಯಾಟ್ರ್ ಹೇಳಿ 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 ಒಂದೊಂದೇ ಮ್ಯಾಟ್ರನ್ನ ಎಲ್ಲ ಫಿಕ್ಸ್ ಮಾಡ್ಕೊತಾವಳೆ ಮೊಳ್ಳಿ. ಅಯ್ಯೋ ರಾಮ, ನಂಗೆ ತಲೆಗೆ ಒಳಿಲಿಲ್ವಲ್ಲ. ಈ ಪ್ರೇಮಿ ಮೇಲೆ ನನಗಂತೂ ದೇವ್ರಣೆಗೂ ಡೌಟೇ ಬರಲಿಲ್ಲ. ಈ ಪ್ರೇಮಿ ಮೇಲೆ, ಮನೆಯಾಳಿ ಪ್ರೇಮಿ ಮೇಲೆ ಇವಾಗ ನೀವು ಹೇಳ್ತಿರೋದಕ್ಕೆ ನನಗಂತೂ ಗೊತ್ತಾಯ್ತಿರೋದು. ಇದೆಲ್ಲ ಒಂದು ಮ್ಯಾಟ್ರ ಬೇಜಾನೈತಿ. ಅವಳು ದೊಡ್ಡ ಕಂತ್ರಿ, ಅವಳ ಮಾತೆಲ್ಲನೂ ಕೇಳಕ್ ಹೋಗ್ಬಿಡಪ್ಪದ್ದು. ಅವಳ ಮುಂದೆ ಎಲೆಕ್ಷನ್ ಇಸ್ಸಿದ್ದು ಏನೂ ಮಾತಾಡಕ್ ಹೋಗ್ಬೇಡ, ಸರಿನಾ?
ನೀನು ಏನು ಮಾತಾಡೋಕೆ ಹೋದ್ರೂ ಎಲ್ಲನೂ ಎಡವಟ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟು ಎಲ್ಲ ತಗೊಂಡೋಗಿ ಭದ್ರಮ್ಮಂಗೆ ಹೇಳ್ತಾಳೆ. ಹುಸಿ ಹುಷಾರಾಗಿರುವಂತಾನೆ ನಾನು ನಿನಗೆ ಹೇಳ್ತಿರೋದು. ಹ್ಞೂ, ನನ್ನ ಮೇಲೆ ನಿನಗೆ ನಂಬಿಕೆ ಐತೆ ತಾನೇ, ನಾನು ಯಾಕೆ ನಿನಗೆ ಸುಳ್ಳು ಹೇಳಿ? ಹಾ, ನಿನ್ ಮ್ಯಾಲ್ ನನಗ್ ನಂಬಿಕೆ ಐತೆ. ಮತ್ತೆ ನಾನು ಹೇಳೋದನ್ನ ಕೇಳು. ನೀನಂತೂ ಯಾವುದೇ ಕಾರಣಕ್ಕೂ ಹೋಗ್ಬಿಟ್ಟು ಆ ಮೊಳ್ಳಿ ಮುಂದೆ ಏನು ಮಾತಾಡೋಕೆ ಹೋಗ್ಬೇಡ, ಸರಿನಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಪರ್ಸ್ನಲಾಗಿ ಏನೇನು ಬೇಕೋ ಅದನ್ನ ಮಾಡ್ಕ, ಸರಿನಾ? ಹಾ ಸರಿ ಮಿತ್ರ, ಆಯ್ತು. ಇವಳು ಇಂಥ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನಂತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಒಂದ್ ಹೇಳ್ತೀನಿ ಕೇಳಿಸ್ಕ, ಈ ಭದ್ರಮ್ಮಂಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಈ ಪ್ರೇಮಿಗೂನುವೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನಂತೂ ಬಿಡೋದಿಲ್ಲ. ಸರಿ ಪೊದ್ದು, ಎಲೆಕ್ಷನ್ ಅಂದಮೇಲೆ ಇವೆಲ್ಲ ಇದ್ದಿದ್ದೇನೆ ನಿನ್ನ ಐಡಿಯಾನ ಅವ್ರಿಗೆ ಹೇಳೋದು, ಅವ್ರ ಐಡಿಯಾನ ನಮ್ಗೆ ಹೇಳೋದು, ಅವೆಲ್ಲ ಮಾಮೂಲಿಯಾಗಿ ಇದ್ದೇ ಇರ್ತದೆ. ಆದರೆ ಎಲೆಕ್ಷನ್ನಾಗೆ ಒಳ್ಳೆತನ ಇಟ್ಕೊಂಡು ಒಳ್ಳೆ ಮನಸ್ಸಿಂದ ನೋಡು, ಎಲ್ಲರೂ ಪ್ರಪಂಚದಾಗ ಹೆಂಗೆ ಎಲೆಕ್ಷನ್ ನಡೀತಾ ಇತ್ತೋ ಹಂಗೇನೆ ಎಲೆಕ್ಷನ್ ನಡೆಸ್ಕೊಂಡು ಹಂಗೇನೆ ನೀನು ಮುಂದುವರ್ಸ್ಕೊಂಡು ಹೋಗು. ಗೆಲ್ಲದಂತೂ ಪಕ್ಕನೇ ಸರಿನಾ? ಈ ವಿಷಯನ ನೀನು ನಿಮ್ಮ ಅತ್ತೆ ಇಬ್ಬರೇ ಮಾತಾಡ್ಕೊಳ್ಳಿ. ಆ ಪ್ರೇಮಿ ಇದ್ದಾಗಂತೂ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ. ಸರಿ ಮಿತ್ರ, ತುಂಬಾ ಥ್ಯಾಂಕ್ಸ್. ನಿನ್ನಿಂದ ತುಂಬಾನೇ ಹೆಲ್ಪ್ ಆಯ್ತು. ಇನ್ನೊಂದ್ಕಿತ ಮಾತಾಡಕ್ಕಿಲ್ಲ ಬಿಡು ಈ ವಿಷಯ ಎಲ್ಲನೂ. ಸರಿ ಸರಿ ಆಯಿತು.